ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನನ್ನ ಪರ ಇದೆ ಅಂತ ವಿಶ್ವಾಸದಲ್ಲಿದ್ದಾರೆ. ಆದರೆ ಮಹಾನ್ ದೈವ ಭಕ್ತ ಡಿಕೆ ದೇವರೇ ನನಗೆ ಬಲ ಅಂತ ನಂಬಿದ್ದಾರೆ. ಇದರ ನಡುವೆ ಅಂದ್ರೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಡಿಕೆಗೆ ಶುಭ ಸುದ್ದಿ ಸಿಗುವಂತ ದೈವವಾಣಿಯೂ ಹೊರಬಿದ್ದಿದೆ. ಕಾಂಗ್ರೆಸ್ ಪಟ್ಟದಾಟದಲ್ಲಿ ಯಾರಿಗೆ ದೇವರ ವರ, ಯಾರಿಗೆ ಹೈಕಮಾಂಡ್ ಬಲ? ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತೀನಿ ನೋಡಿ. ಒಂದೂವರೆ ತಿಂಗಳಲ್ಲಿ ಶುಭ ಸುದ್ದಿ, ಆನ್ಲೆ ಜಗದೀಶ್ವರಿಯ ದೈವವಾಣಿ. ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ಸದ್ಯದಲ್ಲಿದೆ, ಮತ್ತೆ ಒಂದು ತಿಂಗಳಲ್ಲಿ ಬರ್ತಾರೆ. ಮತ್ತೀಗ ವಿಘ್ನ ನಿವಾರಕ ಗಣೇಶನ ಸನ್ನಿಧಿಯಲ್ಲಿ ಡಿಕೆಗೆ ಬಲಗಡೆ ಹೂವಿನ ಪ್ರಸಾದ. ಡಿಕೆ ನಿವಾಸಕ್ಕೆ ನಾಗಾ ಸಾಧುಗಳ ಭೇಟಿ. ಏನಿದು ಆಶೀರ್ವಾದ ಮಹಿಮೆ? ಅವರವ್ರದ್ದು ಏನೋ ಉಳಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. 2.5 ವರ್ಷದ ಅಗ್ರಿಮೆಂಟ್ ಆಗಿಲ್ಲ. ಹೈಕಮಾಂಡ್ ನನ್ನ ಪರ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಸದನದಲ್ಲೇ ಹೇಳಿದ್ರು. ಇತ ಅಂಕೋಲಾದ ಆನ್ಲೆ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದ ಡಿಕೆ 5 ವರ್ಷ ಇಲ್ಲ ಅಂತ ನಾವೇನು ಹೇಳಿಲ್ವಲ್ಲ ಅಂದಿದ್ರು. ಸಿದ್ದರಾಮಯ್ಯ ನನ್ನ ನಡುವೆ ಒಪ್ಪಂದ ಆಗಿದೆ, ಅದರ ಪ್ರಕಾರ ಹೋಗ್ತೀವಿ ಅಂದಿದ್ರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಯಾವ ಒಪ್ಪಂದ ಅನ್ನೋದನ್ನ ಸ್ಪಷ್ಟವಾಗಿ ಹೇಳದ ಡಿಕೆ ತಮ್ಮ ಬೇಡಿಕೆ ಈಡೇರಿದ್ದಕ್ಕೆ ಬಂದು ಜಗದೀಶ್ವರಿ ಆಶೀರ್ವಾದ ಪಡೆದಿದ್ದೀನಿ ಅಂತ ಹೇಳಿದ್ರು. ಕಳೆದ ಬಾರಿ ಸಿಕ್ಕಂತೆ ಈ ಬಾರಿ ಏನಾದ್ರೂ ಡೇಟ್ ಸಿಕ್ಕಿದ್ಯಾ ಅಂತ ಕೇಳಿದ್ದಕ್ಕೆ ಮಾರ್ಮಿಕ ಉತ್ತರ ಕೊಟ್ಟಿದ್ರು. ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಹೀಗೆ ಮುಗುಳ್ನಕ್ಕೂ ಹೋಗಿದ್ದ ಡಿಸಿಎಂ ಡಿಕೆ ಅಸಲಿಗೆ ಜಗದೀಶ್ವರಿ ದೇವಿ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಸಿಕ್ಕಿದೆ. ಸಿಎಂ ಹುದ್ದೆ ಸೇರಿ 5 ಬೇಡಿಕೆ, ಶುಭ ಮುನ್ಸೂಚನೆ ಕೊಟ್ಟ ಜಗದೀಶ್ವರಿ. 5 ಬೇಡಿಕೆ. ಆನ್ಲೆಯ ಜಗದೀಶ್ವರಿ ಸನ್ನಿಧಿಯಲ್ಲಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಪೂಜೆ ನೆರವೇರಿಸಿದ್ದ ಡಿಕೆ ಮುಖ್ಯಮಂತ್ರಿ ಹುದ್ದೆ ಸೇರಿ ಒಟ್ಟು 5 ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ TV9ಗೆ ಸಿಕ್ಕಿದೆ. ಒಟ್ಟು 3 ಬಾರಿ ರಾಜಕೀಯದ ವಿಚಾರವಾಗಿ ಹಾಗೂ 1 ಬಾರಿ ಕೌಟುಂಬಿಕ ವಿಚಾರವಾಗಿ ಡಿಕೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಜಗದೀಶ್ವರಿ ದೇವಿ ಸನ್ನಿಧಾನಕ್ಕೆ ಬರೋ ಮುನ್ನ ಡಿಕೆ ಆಪ್ತ ಕಾರ್ಯದರ್ಶಿ ಕಾರು ಅಪಘಾತವಾಗಿತ್ತು. ಈ ಬಗ್ಗೆನೂ ಡಿಕೆ ಕೇಳಿದ್ದಾರೆ ಎನ್ನಲಾಗಿದೆ. 5 ಬೇಡಿಕೆಗಳ ಪೈಕಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆನೂ ಪ್ರಶ್ನೆ ಕೇಳಿದ್ದು 1.5 ತಿಂಗಳಲ್ಲಿ ನಿಮಗೆ ಶುಭ ಸುದ್ದಿ ಬರಲಿದೆ ಅಂತ ದೈವವಾಣಿಯಾಗಿದೆಯಂತೆ. ಅಷ್ಟೇ ಅಲ್ಲ, ದುಷ್ಟಶಕ್ತಿಗಳ ನಿವಾರಣೆಗೆ ನಿತ್ಯ ಜಗದೀಶ್ವರಿಗೆ ಪೂಜೆ ಸಲ್ಲಿಸೋದಾಗಿ ಡಿಕೆ ಒಪ್ಪಿದ್ದು, ಡಿಕೆ ಹೆಸರಿನಲ್ಲಿ ನಿತ್ಯ ಬೆಳಗ್ಗೆ 5 ಗಂಟೆಗೆ ಅರ್ಚಕರು ಜಗದೀಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸ್ತಿದ್ದಾರೆ. ಹೀಗೆ ನಿತ್ಯ ಪೂಜೆ ಮಾಡಿದಾಗಲೂ ಅರ್ಚಕರು ಜಗದೀಶ್ವರಿ ಪ್ರಸಾದ ಕೇಳ್ತಾರೆ. ಯಾವ ದಿನ ದೇವಿ ಪ್ರಸಾದ ಕೊಡೋದಿಲ್ವೋ ಅಂದು ಬಹಳ ಎಚ್ಚರಿಕೆಯಿಂದ ಇರಲು ದೇವಿ ಸೂಚಿಸಿದಾಳಂತೆ. ಅಷ್ಟೇ ಅಲ್ಲ, ಸಿಎಂ ಆಗೋವರೆಗೂ ಪ್ರತಿ ಹೆಜ್ಜೆಯನ್ನ ಯೋಚನೆ ಮಾಡಿಡುವಂತೆ ದೇವಿ ಸಲಹೆ ನೀಡಿದ್ದಾಳೆ ಅಂತ ಗೊತ್ತಾಗಿದೆ.
ಈ ಮಧ್ಯೆ ಗೋಕರ್ಣದ ಗಣಪತಿ ದೇಗುಲದಲ್ಲಿ ವಿಘ್ನ ನಿವಾರಕ ಬಲಗಡೆ ಹೂಪ್ರಸಾದ ನೀಡಿದ್ದಾನೆ. ಇನ್ನು ನಾಗಾ ಸಾಧುಗಳು ಕೂಡ ಮನೆಗೆ ಬಂದು ಆಶೀರ್ವಾದ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿರೋ ಡಿಸಿಎಂ ಡಿಕೆ ಇಬ್ಬರಿಗೂ ಹೈಕಮಾಂಡ್ ಏನೋ ಹೇಳಿದೆ, ಯಾವಾಗ ದೆಹಲಿ ಕರೆಸ್ತಾರೆ ಅಂತಾನೂ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿಗೆ ಇಬ್ರು ಒಟ್ಟಿಗೆ ಹೋಗ್ತೀವಿ ಅಂದಿದ್ದಾರೆ. ನಾನು ಮಂಗಳವಾರ ಹೋಗ್ತೀನಿ. ನಾನಂತೂ ಕದ್ದು ಹೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಹೌದು, ಮಂಗಳವಾರ ಡಿಕೆ ದೆಹಲಿಗೆ ತೆರಳುತ್ತಿದ್ದಾರೆ. ಆದ್ರೆ ಅವರೇ ಹೇಳಿರುವಂತೆ ಇದು ಇಲಾಖೆಗೆ ಸಂಬಂಧಿಸಿದ ಪ್ರವಾಸ. ಆದ್ರೆ ದೆಹಲಿ ಹೈಕಮಾಂಡ್ ಅಂಗಳವೇ ದೇಗುಲ ಅನ್ನೋ ಡಿಕೆ ವರಿಷ್ಠರನ್ನ ಭೇಟಿಯಾಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಅವರಿಬ್ರು ಕ್ಯಾಪ್ಟನ್, ಅದು ಡೆಲ್ಲಿ ಪ್ರೇಸಕೋಟ್ಲ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಇಬ್ಬರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆ ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದೆ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡ್ತದೆ. ಭೇಟಿ ಮಾಡಿ ಅಭಿಪ್ರಾಯ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ. ಭರವಸೆ ಏನಿಲ್ಲ. ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನು ಕೊಟ್ಟಿದ್ದೇವೆ. ಕಾರವಾರದಿಂದ ಸೂರಜ್ ಜೊತೆ ಈರಣ ಬಸವ, TV9 ಬೆಂಗಳೂರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH